ಈ ಒಂದು ಗಿಡಮೂಲಿಕೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಭಾರಿ ಹೆಸರಂತ ಪಡೆದಂಥ ಗಿಡಮೂಲಿಕೆ. ಇದರ ಹೆಸರು ಬಂದು ಕಾಡು ಬಸಳೆ ಅಂತ. ಇದರ ಉಪಯೋಗಗಳೇನು ಅಂತಂದರೆ, ಇದು ಕಿಡ್ನಿ ಸ್ಟೋನ್ಗೆ ಔಷಧಿ. ಇದನ್ನು ಈ ಎಲೆ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಈ ಎಲೆ ಜೊತೆಗೆ ಒಂದು ಮೆಣಸು, ಕರಿಮೆಣಸು, ನಮ್ಮ ಮನೆಯಲ್ಲೇ ಸಿಗುವಂಥ ಕರಿಮೆಣಸು, ಆಮೇಲೆ ಇದಕ್ಕೆ ಸೈಂದ್ರ ಲವಣ ಅಂತ ಬರುತ್ತೆ, ಅಂದರೆ ಗಂಧಿ ಅಂಗಡಿನಲ್ಲಿ ಸಿಗುತ್ತೆ, ಅದು ಉಪ್ಪು. ಆ ಮೂರನ್ನು ಹಾಕ್ಕೊಂಡು ನಾವು ದಿನ ಬೆಳಿಗ್ಗೆ ಒಂದು 3 ದಿವಸಕ್ಕೋ ವಾರಕ್ಕೆ ಒಂದ್ಸಲಿ ಇದನ್ನು ತಿಂದರೆ ಕಿಡ್ನಿನಲ್ಲಿ ಕೂಡ ಸ್ಟೋನ್ ಕೂಡ ಕರಗುತ್ತೆ, ಕಟ್ಟೋದಿಲ್ಲ. ಈ ಒಂದು ಗಿಡಮೂಲಿಕೆ ಮಹತ್ವ ಇದು. ಸುಮಾರು ಹಲವಾರು ಗಿಡಮೂಲಿಕೆಗಳಿದ್ದಾವೆ, ಅದನ್ನು ಒಂದೊಂದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಭಾರಿ ಕೆಲಸ ಮಾಡುತ್ತೆ. ಇಲ್ಲಿ ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆ ಇದೆ. ಈ ಗಿಡ ಹೆಸರು ಒಂದೆಲಗ ಅಂತ. ಇದು ಏನಕ್ಕೆ ಉಪಯೋಗ ಅಂತಂದರೆ, ನಮ್ಮ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚು ಮಾಡೋದಕ್ಕೆ, ಮಕ್ಕಳಿಗಾಗ್ಬೋದು ದೊಡ್ಡವರು ಸಹ ತಗೊಬೋದು, ಏನು ತೊಂದರೆ ಆಗೋದಿಲ್ಲ, ಯಾವುದೇ ಬೇರೆ ಒಂದು ಸೈಡ್ ಎಫೆಕ್ಟ್ ಎಲ್ಲ ಇಲ್ಲ. ಸುಮಾರು ಸಾವಿರಾರು ರೂಪಾಯಿ ಕೊಟ್ಟು ಔಷಧಿಗಳನ್ನು ಕೆಮಿಕಲ್ ಔಷಧಿಗಳನ್ನು ತಗೊಳೋದು ಬದಲು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪದಲ್ಲಿ ಈ ಎಲೆಗೆ ಸವರಿ ತಿಂದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಿಗೆ. ಈ ಒಂದು ಎಲೆಯನ್ನು ಉಪಯೋಗಿಸಿ ಮಕ್ಕಳಿಗೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಕೊಬೋದು ಅಂಥ ಒಂದು ಗಿಡಮೂಲಿಕೆ ಇದು. ಇದು ಅಲೋವೆರಾ. ಇದು ನಮಗೆ ಈ ಚರ್ಮ ರೋಗಗಳಿಗೆ ಭಾರಿ ಅನುಕೂಲವಾಗ್ತದೆ. ಇದನ್ನು ತಗೊಂಡು ಹಚ್ಕೊಂಡ್ರೆ ಸುಮಾರು ಚರ್ಮ ರೋಗಗಳು ವಾಸಿ ಆಗ್ತವೆ. ಇದರಲ್ಲಿ ಅಂಥ ಗುಣ ಇದೆ ಸರ್. ಇದು ಒಂದು ಗಿಡಮೂಲಿಕೆ. ಈ ಗಿಡಮೂಲಿಕೆ ಏನಪ್ಪ ಅಂತಂದರೆ, ಇದ್ರ ಹೆಸರು ಬಂದು ಕಿರ್ನಳ್ಳಿ ಸೊಪ್ಪು ಅಂತ. ಇದು ಸುಮಾರು ಕಾಯಿಲೆಗಳಿಗೆ ಅಂತಂದರೆ, ಈ ಜಾಂಡೀಸ್ಗೆ, ಏನೋ ಮನುಷ್ಯನಿಗೆ ಅರಿಶಿನ ರೋಗ ಅಂತ ಹೇಳ್ತಾರೆ, ಜಾಂಡೀಸ್, ಆ ಒಂದು ರೋಗಕ್ಕೆ ಈ ಒಂದು ಎಲೆನ, ಈ ಕಾಂಡ ಆಗ್ಬೋದು, ಎಲೆ ಆಗ್ಬೋದು, ಇದಾಗ್ಬೋದು, ಇದನ್ನೆಲ್ಲ ಪೂರ್ತಿ ಯಾವುದಾದ್ರೂ ಯಾವ ಭಾಗ ಆದರೂ ಸರಿ, ಅದನ್ನು ಚೆನ್ನಾಗಿ ಅಂದರೆ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಬೆಳಿಗ್ಗೆ ದಿನ ಒಂದೊಂದು ಲೋಟ ಕುಡಿದ್ರೆ ಜಾಂಡೀಸ್ ಇರೋದಿಲ್ಲ, ಅರಿಶಿನ ರೋಗ ಇರೋದಿಲ್ಲ, ಕಮಲೆ ರೋಗ ಇರೋದಿಲ್ಲ. ಆಮೇಲೆ ಇದೊಂದು ಗಿಡಮೂಲಿಕೆ ಆಯಿತು. ಈ ಗಿಡಮೂಲಿಕೆ ನೋಡಿ, ಇದು ಏನಪ್ಪ ಅಂತಂದರೆ, ಈ ನಮ್ಮ ತಂದೆಯವರು ತೋರಿಸಿರುವಂಥ ಗಿಡಮೂಲಿಕೆಗಳಿವೆಲ್ಲ ನಮಗೆ ಇದರಲ್ಲಿ ಏನು ಉಪಯೋಗ ಆಗ್ತದೆ ಅಂತೆಲ್ಲ ಹೇಳಿದ್ದಾರೆ. ಈ ಒಂದು ಗಿಡಮೂಲಿಕೆ ಬಂದು ನೋಡಿ, ಈ ಎಲೆ ಬಂದು ಈ ಮುಂಗಿಸಿ ಹಾವನ್ನು ಕಚ್ಚಿ ಸಾಯಿಸ್ತದೆ. ಆ ಸಂದರ್ಭದಲ್ಲಿ ಅದು ಕಚ್ಚಿ ಸಾಯಿಸಿದಾಗ ಆ ಒಂದು ವಿಷ ತೆಗಿಯೋದಕ್ಕೆ ಈ ಒಂದು ಎಲೆನ ತಿಂತೈತೆ ಅದು. ಇದನ್ನು ನಾವು ಕಣ್ಣಾರ ನೋಡಿರೋವಂಥದ್ದು ಈ ಎಲೆ. ಇದನ್ನು ತಿಂದು ಆ ವಿಷನ ಹೊರಗಾಗ್ತದೆ ಈ ಒಂದು ಗಿಡಮೂಲಿಕೆಯದು ವಿಚಾರ. ಇನ್ನೊಂದು ಗಿಡಮೂಲಿಕೆ ಇದೆ, ಹಾವು ಕಚ್ಚಿದರೆ ಏನಪ್ಪ ಅಂದರೆ ಮುಷ್ಟಿಕದ ಮರ ಅಂತ. ಆ ಮುಷ್ಟಿಕದ ಚಕ್ಕೆ ಭಾರಿ ಕಹಿ ಅದು. ಸುಮ್ಮನೆ ಒಂಚೂರು ನಾಲಿಗೆಗೆ ಹಚ್ಕೊಂಡ್ರೆ, ಇದೆ ನನ್ನ ಹತ್ರ ಬೇಕಾದ್ರೆ ತೋರಿಸ್ತೀನಿ ಆ ಚಕ್ಕೆ, ಸುಮ್ಮನೆ ಒಂಚೂರು ನಾಲಿಗೆಗೆ ಹಚ್ಕೊಂಡ್ರೆ ಅಷ್ಟು ಕಹಿ ಅದು. ಅದು ಹಾವು ಕಚ್ಚಿದರೆ ಅದು ಆಗ್ತದೆ. ಅದನ್ನು ಹಾಕಿದರೆ ಆ ವಿಷನ ತೆಗೀತದೆ. ಇದು ಸಹ ಈ ಮುಂಗಿಸಿ ತಿನ್ನುವಂಥ ಸೊಪ್ಪಿದು.